ಹರಿಃ ಓಂ. ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹದೇವ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ದಿನ ನಾವು ವಿಶೇಷವಾಗಿ ಶಿವದೇವರನ್ನು ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ವಿಶೇಷವಾಗಿ ಶಕ್ತಿಯನ್ನು, ಮೋಕ್ಷವನ್ನು, ವಿದ್ಯೆಯನ್ನು, ಜ್ಞಾನವನ್ನು ಅನುಗ್ರಹ ಮಾಡುವಂತಹ ಆ ಪರಮೇಶ್ವರನನ್ನು ಕುರಿತು ಇವತ್ತಿನ ದಿವಸ ಒಂದು ಸ್ತೋತ್ರ ಮಾಡೋಣ ಅಥವಾ ಸ್ತೋತ್ರವನ್ನು ಶ್ರವಣ ಮಾಡೋಣ. ಇದಕ್ಕೆ ಶಿವಮಾನಸ ಸ್ತೋತ್ರ ಎಂಬುದಾಗಿ ಕರೀತಾರೆ ಅಥವಾ ಶಿವಮಾನಸ ಪೂಜಾ ಅಂಥೇಳಿ. ಯಾಕಂದರೆ ಭಗವಂತನೇ ಎಲ್ಲವನ್ನು ಕೂಡ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ನಾವು ಏನಾದರೂ ಕೊಡುವಾಗ ಎಲ್ಲ ಭಗವಂತನ ಸೃಷ್ಟಿಯೇ. ಅಂದರೆ ಮಾನಸಿಕವಾದಂತಹ ಒಂದು ರೀತಿಯಲ್ಲಿ ಆಸನವನ್ನು, ಸ್ನಾನವನ್ನು, ವಸ್ತ್ರವನ್ನು, ಹಾಗೆ ನೈವೇದ್ಯವನ್ನು ಎಲ್ಲವನ್ನೂ ಕೂಡ ಮನಸ್ಸಿನ ಕ್ರಮದಲ್ಲಿ, ಮನಸ್ಸಿನ ಒಂದು ಸಂಬಂಧದಲ್ಲಿ ಹೇ ಪರಮಾತ್ಮ ನಿನಗೆ ನಾನು ಸಮರ್ಪಣೆ ಮಾಡಿದ್ದೇನೆ ಹೇಳುವಂಥ ಒಂದು ಭಾವನೆಯಿಂದ ಶಿವಮಾನಸ ಪೂಜಾ ಎಂಬುದಾಗಿ ಕರೀತಾರೆ. ಯಾಕಂದರೆ ಎಲ್ಲ ವಸ್ತುಗಳನ್ನು ಇಟ್ಟುಕೊಂಡು ಭಗವಂತನ ಸಮರ್ಪಣೆ ಮಾಡುವಂಥದ್ದು ಒಂದು. ಎರಡನೇದಾಗಿ ಭಾವನಾತ್ಮಕವಾಗಿ ಮಾನಸಿಕವಾದಂಥ ಒಂದು ರೀತಿಯಿಂದ ಶಿವನಿಗೆ ನಾವು ಮನಸ್ಸಿನ ಮೂಲಕವಾಗಿ ಹೇ ಭಗವಂತ ಎಲ್ಲವನ್ನು ಕೂಡ ಛತ್ರಂ ಚ ಮರಯೋರ್ಯುಗಂ ವ್ಯಜನಕಂ ಚ ದರ್ಶಕಂ ನಿಲಬನಂ, ಆ ಮನಸ್ಸಿನ ಭಾವನೆಯಿಂದ ಶಿವನಿಗೆ ಛತ್ರಿಯನ್ನು ತೋರಿಸಿದ್ದೇನೆ, ಚಾಮರವನ್ನು ಬೀಸಿದ್ದೇನೆ. ಹಾಗೆ ನಿರ್ಮಲವಾದಂತಹ ಮನಸ್ಸಿನಿಂದ ವಿಶೇಷವಾಗಿ ವೀಣಾಭೇದಿ ಅಂದರೆ ವಿಶೇಷವಾಗಿ ವೀಣೆಯನ್ನು ಬಾರಿಸಿದ್ದೇನೆ, ಮೃದಂಗವನ್ನು ಬಾರಿಸಿದ್ದೇನೆ, ಗೀತಂಚ ನೃತ್ಯಂ ತಥಾ, ಹಾಗೆ ಗೀತೆಯನ್ನು ಹಾಡಿದ್ದೇನೆ. ಹೀಗೆ ಎಲ್ಲವನ್ನು ಕೂಡ ಮಾನಸಿಕವಾದಂಥ ಸ್ವರೂಪದಿಂದ ಭಗವಂತನಿಗೆ ನಾವು ತೋರಿಸಿದ್ದೇನೆ ಹೇಳುವಂಥ ಒಂದು ಸ್ತೋತ್ರ. ಹಾಗಂತಹ ಶಿವನ ಅನುಗ್ರಹ ಇರಲಿ ಅಂತ ಹೇಳ್ತಾ ಸ್ತೋತ್ರವನ್ನು ಪಠನೆ ಮಾಡೋಣ. ಈ ಸ್ತೋತ್ರ ಆರಂಭದಿಂದ ಮುಗಿಯುವವರೆಗೂ ಕೂಡ ನೀವು ಶ್ರವಣ ಮಾಡಿ, ಯಾಕಂದರೆ ಮಧ್ಯದಲ್ಲಿ ಅದನ್ನು ನಿಲ್ಲಿಸಬೇಡಿ ಅಂತೇಳಿ ಹೇಳ್ತಾ ಆ ಸ್ತೋತ್ರವನ್ನು ನಾವು ಪಠನೆ ಮಾಡೋಣ. ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹದೇವ. ಶ್ರೀ ಗಣೇಶಾಯ ನಮಃ. ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಃ ಸ್ನಾನಂಚ ದಿವ್ಯಾಂಬರಂ ನಾನಾರತ್ನವಿಭೂಷಿತಂ ಮೃಗಮದಾಮೋದಾಂಕಿತಂ ಚಂದನಂ ಜಾತಿ ಚಂಪಕಬಿಲ್ವಪತ್ರರಿತಂ ಪುಷ್ಪಂಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ ಸೌವರ್ಣೇ ಮಣಿರತ್ನಖಂಡಕಚಿತೆ ಪಾತ್ರೆ ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ಬ್ರಹ್ಮಾಫಲಂ ಪಾನಕಂ ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು. ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ ಚಾದರ್ಶಕಂ ನಿರ್ಮಲಂ ವೀಣಾಭೇದಿ ಮೃದಂಗಕಾಹಲಕಲಾ ಗೀತಂಚ ನೃತ್ಯಂ ತಥಾ ಸಾಷ್ಟಾಂಗಂ ಪ್ರಣತಿಸ್ತುತಿರ್ಬಹುವಿಧಾ ಹ್ಯೇತತ್ ಸಮಸ್ತಂ ಮಯಾ ಸಂಕಲ್ಪೇನ ಸಮರ್ಪಿತಂ ತವ ವಿಭೋ ಪೂಜಾಂ ಗೃಹಾಣ ಪ್ರಭೋ. ಆತ್ಮಾ ತ್ವಂ ಗಿರಿಜಾಮತಿಃ ಸಹಚರಾಃ ಪ್ರಾಣಾಃ ಶರೀರಂ ಗೃಹಂ ಪೂಜಾ ತೇ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿಃ ಸಂಚಾರಃ ಪದಜೋ ಪ್ರದಕ್ಷಿಣವಿಧಿಸ್ತೋತ್ರಾಣಿ ಸರ್ವಾ ಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಇತ್ಯೇವಂ ಹರಪೂಜನೆ ಪ್ರತಿದಿನಂ ಯೋ ವಾ ತ್ರಿಸಂಧ್ಯಂ ಪಠೇತ್ ಸೇವಾಶ್ಲೋಕಚತುಷ್ಟಯಂ ಪ್ರತಿದಿನಂ ಪೂಜಾಂ ಹರೇರ್ಮಾನಸೇ. ಸೋಜಂ ಸೌಖ್ಯಮವಾಪ್ನುಯಾದ್ಯುತಿಧರಂ ಸಾಕ್ಷಾದ್ಧರೇರ್ದರ್ಶನಂ ವ್ಯಾಸಸ್ತೇನ ಮವಾವಸಾನ
ವ್ಯಾಸಸ್ತೇನ ಮಹಾವಸಾನ ಸಮಯೇ ಕೈಲಾಸಲೋಕಂ ಗತಃ ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾ ಪರಾಧಂ ವಿಹಿತಮವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀಮಹಾದೇವ ಶಂಭೋ ಇತಿ ಶ್ರೀ ಶಿವಮಾನಸಪೂಜಾ ಸಮಾಪ್ತಂ. ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಶ್ರೀಕೃಷ್ಣಾರ್ಪಣಮಸ್ತು. ಈ ಸ್ತೋತ್ರದ ಮೂಲಕವಾಗಿ ನಾವು ಮನಸ್ಸಿನ ಭಾವನೆಯಿಂದ ಎಲ್ಲ ವಸ್ತುವನ್ನು ಎಲ್ಲವನ್ನೂ ಕೂಡ ಹೂವನ್ನು, ಹಣ್ಣನ್ನು, ತಾಂಬೂಲವನ್ನು, ಹಾಗೆ ನಮ್ಮ ಕೈಲಾದಂಥ ಎಲ್ಲ ವಸ್ತುವನ್ನು ಕೂಡ ಶಿವ ಮಾನಸ ಪೂಜೆಗಳ ಮೂಲಕವಾಗಿ ಸಮರ್ಪಣೆ ಮಾಡೋಣ. ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.